ಅನೇಕ ನಾಟಕ ಎಲ್ಲ ನೋಡಿದ್ದೀರ. ದುಶ್ಯಾಸನ ಸೀರೆ ಸೆಳೆದಿದ್ದ ಕತೆ ತಮ್ಮೆಲ್ರಿಗೂ ಗೊತ್ತೇ ಇದೆ. ಅದೊಂದು ತುಣುಕು ನಿಮ್ಮ ಮುಂದೆ ಮಾಡ್ಬೋದಾ? ಅಯ್ಯ ಮಾಡಿ ಸರ್, ನಿಂತು ಜ್ವರ ಹೇಳಿ ಸಾ. ಮಾಡಿ ಹೆಂಗೆ ಹೇಳಿ ಸಾ ಮಾಡೋಣ. ಓ ತಿಂಡಿ ಬರೋದಕ್ಕೆ ಕಾಯ್ತಾ ಇದ್ದೀರಾ? ಬರುತ್ತೆ, ಶಕ್ತಿ ಬರುತ್ತೆ. ಅದಕ್ಕೆ ಹೇಳಿದ್ರು ಎಲ್ಲ ಭಾಳ ಸಪ್ಪಿಗೆ ಕೂತಿದ್ದಾರೆ, ಒಂದು ಡೈಲಾಗ್ಸ್ ಹೇಳಿ ಸರ್ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೀನಿ. ನಗಾಡದ ಪಾಪ ಪಂಡು ಏನು ಕಾಮ್ಚೋರ್ ಕೂತ್ಕೊಂಡು ಕೆಲಸ ಮಾಡಿರಿ. ನಮ್ಮ ಬಾಸ್ ನನಗೆ ಬೈತಾ ಇದ್ದಾರೆ ಆ ಥರ. ಪಾಪ ಪಾಂಡುಲ್ಲಿ ದುಶ್ಯಾಸನ ಸೀರೆ ಸೆಳೆದಿದ್ದ ಕಥೆ ತಮಗೆಲ್ರಿಗೂ ಗೊತ್ತೇ ಇದೆ. ನನಗೆ ಭೀಮನ ಪಾತ್ರ ಮಾಡಬೇಕು ಅಂತ ಭಾಳ ಆಸೆ. ಭೀಮ ಮಾಸ್ಟ್ರ್ ಕೇಳಿದ್ರೆ ಇವ್ರು ಹೇಳಿದ್ರು, ಲೈ ಭೀಮ ಅಂತೀಯ, ಒಣಕೊಂಡಿದ್ದೀಯಲ್ಲೋ, ದಪ್ಪಗಿರಬೇಕು, ಮೀಸು ಇಟ್ಟು ದಪ್ಪ ಇರಬೇಕು, ಹಂಗಿರಬೇಕು ಹಿಂಗಿರಬೇಕು, ದಪ್ಪ ಆಗ್ಬಿಟ್ಟು ಬಾ, ಆಮೇಲೆ ಭೀಮನ ಪಾತ್ರ ಮಾಡಿವೆ ಅಂದರು. ಸಾರ್ ನನ್ನ ಆಸೆ ಈಡೇರೋದು ಹೆಂಗೆ? ಭೀಮನ ಪಾತ್ರ ಮಾಡ್ತೀನಿ, ಕೊಟ್ಟು ನೋಡಿ ಸಾರ್. ಕೊಡ್ತೀನಪ್ಪ, ನೀನು ಮಧ್ಯ ಸೇರಿಸಿ ಏನೇನೋ ಹೇಳ್ಬಿಡ್ತೀಯ, ಅದಕ್ಕೆ ನೀನು ಕೊಡೋಲ್ಲ, ಚೆನ್ನಾಗಿ ಗಟ್ಟು ಮಾಡ್ಕೊಂಮೇಲೆ ಚೆನ್ನಾಗಿ ತಿಂದು ದಪ್ಪ ಆಗು ಅಂತ ಹೇಳಿದ್ರು. ಮತ್ತು ನಮ್ಮ ಆಸೆ ಈಡೇರೋದು ಹೆಂಗೆ? ಸರ್ ಒಂದು ಸರಿ ನೋಡಿ ಮಾಡ್ತೀನಿ ಅಂಥೇಳಿ ಅವ್ರ ಮುಂದೆ ಮಾಡಿದೆ, ಅಭಿನಯಿಸಿದೆ ಭೀಮನ ಪಾತ್ರ. ಆದರೆ ದ್ರೌಪದಿ ಪಾತ್ರ ಮಾಡೋದಕ್ಕೆ ಬೇಕಲ್ಲ, ನೀವು ಮಾಡ್ತೀರಾ? ಸೀರೆ ಹಾಕೊಂಬಂದಿಲ್ಲ, ಅದಕ್ಕೆ ಮಾಡಲ್ಲ ಅವರು. ಎಲ್ಲ ಹಾಕೊಂಬಂದ್ಬಿಟ್ಟಾರೆ. ಇಲ್ಲ, ಅವರು ಚೂಡಿದಾರ ಹಾಕೊಂಬಂದಿದ್ದಾರೆ, ಸೀರೆ ಹಾಕೊಂಡಿರ್ಬೇಕು. ಸರಿ, ನಾನೇ ಮಾಡಿಬಿಡ್ತೀನಿ. ಅಲ್ಲೋಡಿ ಸರ್, ಅದು ಸರ್ ನಾನೇ ಮಾಡಿಬಿಡ್ತೀನಿ ಸರ್. ದ್ರೌಪದಿನೂ ನಾನೇ, ಭೀಮನು ನಾನೇ. ನಗಳಪ್ಪ, ಇವಾಗ ನನಗೆ ಇನ್ನೂ ಸೀರೆ ಸೆಳೆದೆ ಅಲ್ಲ, ಆಗಲೇ ನಕ್ಬಿಟ್ರು. ಇವನು ಇದ್ದು ಜೋರಾಗಿ ನಕ್ಬಿಟ್ಟ. ಇನ್ನು ಸೀರೆ ಸೆಳೆದ್ರೆ ಇನ್ನಂಗೆ ನಕ್ಕಿಲ್ಲ ನೀನು. ಆಯಿತು. ದುಶ್ಯಾಸನ ಸೀರೆ ಸೆಳೆದು ಬಿಸಾಕಿದ್ದಾನೆ. ಸಹಸ್ರಾರು ಜನ ಸಮ್ಮುಖದಲ್ಲಿ ಸೀರೆ ಸೆಳೀತಾ ಇದ್ದಾನೆ. ಸೆಳೆದು ಬಿಸಾಕ್ದ. ಅಳು ಬಂದ್ಬಿಡ್ತು. ಇಷ್ಟೊಂದು ಅವಮಾನಿತಳಾದ ಮೇಲೆ ನಾನಿನ್ನು ಬದುಕಿ ಉಳಿಯುವುದಿಲ್ಲ. ನಾನು ಕೆರೆಗ ಬಾವಿಗೆ ಬಿದ್ದು ಸಾಯುತ್ತೇನೆ. ಕಣ್ಣೀರಗರೆದಿರುವಲ್ಲಭೇ, ಶಾಂತಳಾಗು. ಇನ್ನೆಲ್ಲಿಯ ಶಾಂತಿ? ಸಹಸ್ರಾರು ಜನರ ಸಮ್ಮುಖದಲ್ಲಿ ನನ್ನ ಸೀರೆಯನ್ನೇ ಸೆಳೆಯುತ್ತಿದ್ದಾಗ ಪಿಳಿ ಕಣ್ಣ ಬಿಟ್ಟುಕೊಂಡು ನೋಡಿಕೊಂಡು ಸುಮ್ಮನೆ ಕುಳಿತಿದ್ದ ಈ ಗಂಡಸರು, ಇವರೊಬ್ಬರು ಗಂಡಸರೇ? ಛೀ, ಮೀಸೆ ಬೇರೆ ಕೇಡು. ಇಲ್ಲ, ನಾನು ಸಾಯ್ತೆ. ಶಾಂತಳಾಗು ದೇವಿ, ಶಾಂತಳಾಗು. ಕಾಂತೆ ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರುಗುವೆ ಕೇಲೆ. ಕಾಂತೆ ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರುಗುಬೇಕೆಲ್ಲೆ. ಪಾಂಡುಪುತ್ರರ ಪತ್ನಿಯಾಗಿ ನೀ, ಪಾಂಡುಪುತ್ರರ ಪತ್ನಿಯಾಗಿ ನೀ, ಕಡು ಚಿಲ್ಟೆಯಿಂದ ದುಡುಕುವೆಯೇಕೆ ಕೋಮಲಂಗಿನಿ. ಕಾಂತೆ ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರುಗುಬೇಕೆಲೆ. ಶಾಂತಳಾಗು ದೇವಿ, ಶಾಂತಳಾಗು. ಇನ್ನೆಲ್ಲಿಯೇ ಶಾಂತಿ? ಯಾವುದು ಕೆರೆಗೆ ಬಾವಿಗೆ ಬೀಳ್ತೇನೆ. ನನ್ನ ರಸ ಏನು? ನನ್ನ ರಸ. ರಸ? ಯಾವ ರಸ? ನಿಂಬೆಹಣ್ಣಿನ ರಸನೋ ಮೂಸಂಬಿ ರಸನೋ? ಏಯ್, ರಸ ಅಲ್ಲ ಅದು, ಎನ್ನ ರಸ. ಇನ್ಸಿಲ ಸೇರಿಸಿ ಹೇಳಬೇಕು. ಇನ್ಸಿಲ್ ಅಲ್ವೇ? ಎನ್ನ ರಸ. ಹಳಗನ್ನಡ. ನೀರೊಳಗಿರ್ದು ಬೆಮರ್ಥ ನುರಗಪತ ಖಂ. ಕೇಳಿದ್ಯಾ? ಅಯ್ಯ, ಕನ್ನಡ ನಾಟಿಗೆ ಬರೀ, ಹಳಗನ್ನಡ ಎಲ್ಲಿ ಬರ್ತದೆ? ಎನ್ನ ರಸ ಹೇಳು. ಎನ್ನ ರಸ. ಉದ್ದೋಕೆ ಹೋಗುವೆಯಾ? ಉದ್ದೂಕ್ಕೆ ಹೋಯ್ತೀನಿ. ಅಲ್ಲಿ ಆಳು ಬಾವಿ ಬಿದ್ದಿರುತ್ತೆ, ನಗದು ಬಿದ್ದು ಸಾಯ್ತೀನಿ. ಅದು ಉದ್ದೂಕ್ಕೆ ಅಲ್ಲ, ಯುದ್ಧಕ್ಕೆ ಹೋಗುವೆಯಾ? ಯುದ್ಧನ? ನಾನು ಉದ್ದ ಅನ್ಕೊಂಬಿಟ್ಟೆ. ಎರಡು ಸೇರಿಸಿ ಹೇಳು. ಎನ್ನರಸ, ಯುದ್ಧಕ್ಕೆ ಹೋಗುವ? ಯಾವುದು? ನಾನು ಅವರ ಮೇಲೆ ಯುದ್ಧಕ್ಕೆ ಹೋಗುತ್ತಿದ್ದೇನೆ. ನಾನವರ ಮೇಲೆ ಯುದ್ಧಕ್ಕೆ ಹೋಗುತ್ತಿದ್ದೇನೆ. ಒಂದು ವೇಳೆ ಯುದ್ಧದಲ್ಲಿ ನಾನು ಜಯಿಸಿ ಬಂದದ್ದೇ ಆದರೆ, ಒಂದು ವೇಳೆ ನಾನು ಯುದ್ಧದಲ್ಲಿ ಜಯಿಸಿ ಬಂದದ್ದೇ ಆದರೆ, ಆರತಿ ತಟ್ಟೆಯನ್ನು ತಂದು ಆರತಿ ಮಾಡು. ಅಕಸ್ಮಾತ್ ನಾನೇನಾದರೂ ಸತ್ತಾರೆ ಬೇರೆಯವನ್ನ ನೋಡ್ಕ. ಚಪ್ಪ, ಸತ್ತರೆ ಬೇರೆಯವನ್ನ ನೋಡ್ಕೊ.
ನಗರಿ ಜೋರಾಗಿ ಆಯ್ ಅರ್ಥ ಆಗಲಿಲ್ಲವ್ರ ಆ ಕತೆ. ಮತ್ತು ನಗಲಿಲ್ಲ ಯಾರನ್ನು, ಇವರೊಬ್ಬರೇ ನಕ್ಕಿ. ಪೌರಾಣಿಕ ನಾಟಕ ಬೇರೆಯವ್ರು ನೋಡ್ಕೊ ಅನ್ನೋಕೆ ಕೇಳೋಕ್ಕಾಯ್ತದ? ಎಲ್ಲ ನಗಲಿ ಅಂತ ಹೇಳಿದೆ, ನೀವೇನು ಸಪ್ಪ ಕೂತ್ಕೊಂಬಿಟ್ರಿ? ಅಲ್ಲ, ಯುದ್ಧದಲ್ಲಿ ಜಯಿಸಿ ಬಂದರೆ ಆರತಿ ಮಾಡು. ನಾನು ಹೋಗಿ ಸತ್ತೋಗ್ಬಿಟ್ರೆ ಬೇರೆ ನೋಡ್ಕೊಳಕ್ಕಾಗತ್ತಾ? ಅದಕ್ಕೆ ಮಾಸ್ಟ್ರು ನನಗೆ ಆ ಪಾತ್ರ ಕೊಡ್ತಾ ಇರಲಿಲ್ಲ, ಏನೇನೋ ಹೇಳ್ತೀಯ ಅಂತ. ಸರಿ, ಈಗ ನಿಮ್ಮ ಮುಂದೆ ಇನ್ನೊಂದು ಹಾಡು. ಅಮ್ಮ ಇದಾಕು, ರಾಮನ ಅವತಾರ ಹಾಡ್ಬೋದಾ? ಇದು ಕೊನೆಯಲ್ಲಿ ನಗುವಂಥದ್ದು ಒಂದು ಸಿಚುವೇಶನ್ನು. ಯಾರು ನಗಲೇ ಇಲ್ಲ, ಅರ್ಥ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಹೇಳ್ತೀನಿರಾ, ಬೇರೆಯವ್ನು ನೋಡ್ಕೊ ಅಂದಾಗ ಇದೇನು ಇವ್ನು ಹಿಂಗೆ ಹೇಳ್ಬಿಟ್ಟ ಡೈಲಾಗ್ಸ್ನ. ಹಲೋ, ಅಲ್ಲ ಡೈಲಾಗ್ಸ್ ಚೆನ್ನಾಗಿತ್ತ ಇಲ್ವಾ ಸರ್? ಯಾರು ಏನು ಹೇಳಿ ಚಪ್ಪಾಳೆನೇ ಹೊಡಿಲಿಲ್ಲಲ್ಲ ಸರ್? ಸರ್ ಹೊಡೀರಿ ಸರ್, ಬೇಜಾರಾಗತ್ತೆ ನನಗೆ. ಕೇಳಿ ಹೊಡೆಸ್ಕೊಬೇಕಪ್ಪ. ಅಯ್ಯೋ ರಾಮಕೃಷ್ಣ ಪರಮಹಂಸ. ಓಕೆ, ಈಗ ಅಬ್ಬು ಕೈಲಾಸ ಚಿತ್ರದಿಂದ ರಾಮನ ಅವತಾರ. ಹ್ಞೂ ಸರ್, ಇದೆ ಸರ್, ಇವಾಗ ಬಂದಿದೆಯಲ್ಲ. ಮರಳಿ ಬಳ್ಳಿ ಒಯ್ಯುವ ಕೃಪೆಯೋ ಜಾರತನ ಸದ ಬಳಿವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ನಿರುಪಮ ಸಂಯಮ ಜೀವನ ಸಾರ ಹರಿವುದು ಭೂಮಿಯ ಭಾರ. ರಾಮನ ಅವತಾರ. ಶರತಿಯ ದಿವ್ಯಾತ್ಮವ ತಳೆವ ಕೌಶಲ್ಯಯ ಬಸಿರೆನಿತು ಪುನೀತ. ಲೇಸಿಗರೈ ಸಗಜಾತರು ಮೂವರು, ಲೇಸಿಗರೈ ಸಗಜಾತರು ಮೂವರು, ಲಕ್ಷ್ಮಣ ಶತ್ರುಘ್ನ ಭರತ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ತ್ರಿಭುವನ ಪಾಲೆಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ. ತ್ರಿಭುವನ ಪಾಲೆಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ. ಅಭಯ ಅಹಲ್ಯಗೆ ನೀಡುವ ಪಾತ್ರ, ಅಭಯ ಅಹಲ್ಯಗೆ ನೀಡುವ ಪಾತ್ರ, ಧರಿಸುವ ಹರಿಶುಭ ಗಾತ್ರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಧನುವೋ ಜನಗನ ಮಮತೆಯ ಕುಡಿಯೋ, ಸೀತೆಯ ಕನ್ಯಾ ಸಂಕಲೆಯೋ. ಧನುಜರ ಕನಸಿನ ಸುಖ ಗೋಪುರವೋ, ಧನುಜರ ಕನಸಿನ ಸುಖ ಗೋಪುರವೋ ಮುರಿಯುವುದು ಮಿಥಿಲಾ ನಗರದಲ್ಲಿ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಕಪಟ ನಾಟಕನ ಪಟ್ಟಾಭಿಷೇಕ, ಉಪಟಳ ತಾತ್ಕಾಲಿಕ ಭೀಕರ ಗಾನನ ವಾಸದ ಕುಹಕ. ಲೋಕೋದ್ಧಾರದ ಮೊದಲಂಕ ಭರತಗೆ ಪಾದುಕೆ ನೀಡುವ
ಭರವಸೆ ನೀಡುವ ಸಂದೇಶ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಆಗ ನೋಡದ ಹೊನ್ನಿನ ಜಿಂಕೆ ಹಾಳಾಗುವುದಯ್ಯೋ ಲಂಕೆ. ಹೆಣ್ಣಿನ ಶಿವನುರಿಗಣ್ಣು ಮಂಕೆ ಮಣ್ಣಾಗುವೆ ನೀ ನಿಶಂಕೆ. ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ. ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ. ಮುದ್ರಿಕೆಯಲ್ಲಿದು ಸೋಗೌ ಬ್ರಹ್ಮ ಮುದ್ರಿಕೆಯಲ್ಲಿದು ಸೋಗೌ ಬ್ರಹ್ಮ ಎಂಬುವ ತತ್ವವ ತಿಳಿದಮ್ಮ ಎಂಬುವ ತತ್ವವ ತಿಳಿದಮ್ಮ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ. ಸೀತೆಯ ಚಿಂತೆಗೆ ಪೂರ್ಣ ವಿರಾಮ ಲಂಕೆಯ ವೈಭವ ನಿರ್ನಾಮ. ಅಯ್ಯೋ ದಾನವ ಒಂದಾಗ್ನೇಸರ ಆಗಲಿ ನಿನ್ನೆ ಕತೆ ಅಮರ ಮೆರೆಯಲಿ ಇಡುವ ತತ್ವ ವಿಚಾರ.